Dear students, welcome to the online classes of chemistry. So today we will discuss the theory of acids and bases and salts. So it is one of the most basic thing. We must know the name of acids. So what are acids? What are bases and what are salts? ಇದನ್ನು ನಾವು ಕನ್ನಡದಲ್ಲಿ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅಂತ ಕರಿತೀವಿ. ಸೊ ಇದರೊಳಗೆ ಏನಂತಲ್ಲ ಭಾಳಷ್ಟು ಜನಕ್ಕೆ ನಮಗೆ ಏನಂತಲ್ಲ ಆ್ಯಸಿಡ್ ಯಾವುದು, ಬೇಸ್ ಯಾವುದು ಮತ್ತು ಸಾಲ್ಟ್ ಯಾವುದು ಅನ್ನೋದು ಜಲ್ದಿ ಬೇಗ ಗೊತ್ತಾಗಂಗಿಲ್ಲ. ಅದಕ್ಕೆ ಏನದಲ್ಲ ಇದ್ರದ್ದೊಂದು ಸ್ವಲ್ಪ ಬೇಸಿಕ್ ಅದ, ಇದನ್ನು ಬೇಸಿಕ್ ಹೇಳ್ತೀನಿ ಇಲ್ಲಿ. ಸೊ ಇಟ್ ಈಸ್ ಆಸಿಡ್ಸ್, ಬೇಸಸ್ ಆ್ಯಂಡ್ ಸಾಲ್ಟ್ಸ್. ಆಸಿಡ್ಸ್, ಬೇಸಸ್ ಆ್ಯಂಡ್ ಸಾಲ್ಟ್ಸ್. ಸೊ ವಾಟ್ ಆರ್ ಆಸಿಡ್ಸ್? ಆಮ್ಲಗಳೆಂದರೇನು? Acids are the substances which contains H plus ions or which use H plus ions when dissolved in water. ಆಮ್ಲಗಳು ನೀರಿನೊಡನೆ ವರ್ತಿಸಿದಾಗ ಹೈಡ್ರೋಜನ್ ಅಯಾನ್ಗಳು H ಪ್ಲಸ್ ಅಯಾನ್ಗಳನ್ನು ಕೊಡುತ್ತವೆ. ಯಾವುದು H ಪ್ಲಸ್ ಅಯಾನ್ ಕೊಡ್ತದೆ? ಇದು ಬೇಸಿಕ್ ಥಿಯರಿಯಾ? ಇದು ಬೇಸಿಕ್ ಥಿಯರಿ. ಹೊಸ ಹೊಸ ಥಿಯರಿಗಳು ಬಂದು ಮತ್ತೆ. ಸೊ ಇಟ್ ಈಸ್ ಅರೇನಿಯಸ್ ಥಿಯರಿ ಆ್ಯಂಡ್ ದೆನ್ ಇಟ್ ಈಸ್ ಲಾರಿ ಬ್ರೋಸ್ಟೆಡ್ ಥಿಯರಿ ಆ್ಯಂಡ್ ಲೆವಿಸ್ ಥಿಯರಿ ಅಂತ ಭಾಳಷ್ಟು ಥಿಯರಿ ಬಂದಾವೆ. ಬೇಸಿಕ್ ಹೇಳಿಕತ್ತೀನಿ ಅಷ್ಟೇ, ಬೇಸಿಕ್ ಫಂಡಮೆಂಟಲ್ಸ್. ಆ್ಯಸಿಡ್ ಅಂದ್ರೆ ಫಸ್ಟಿಗೆ ಏನು ಗೊತ್ತಿತ್ತು ನಮಗೆ ಇದು. ಸೊ ಇಟ್ ಈಸ್ ಆ್ಯಸಿಡ್ಸ್ ಅಂದ್ರೆ ಆಮ್ಲಗಳು ಏನು ಮಾಡ್ತಾವೆ? ನೀರಿನೊಡನೆ ವರ್ತಿಸಿದಾಗ H ಪ್ಲಸ್ ಅಯಾನ್ಗಳನ್ನು ಕೊಡುತ್ತವೆ. ಯಾವುದು H ಪ್ಲಸ್ ಅಯಾನ್ಗಳನ್ನು ಕೊಡುತ್ತದೆ ಅದಕ್ಕೆ ನಾವೇನದಲ್ಲಿ ಆ್ಯಸಿಡ್ ಅಂತ ಕರಿತೀವಿ ಮೊದಲಿಗೆ, ಓಲ್ಡ್. ಆಮೇಲೆ ಸೊ ಇಟ್ ಈಸ್ ಆ್ಯಸಿಡ್ಗಳಿಗೆ ಏನು ಮಾಡ್ತಾವೆ ಮತ್ತೆ ನಿಮ್ಗೆ ಗೊತ್ತದೆ. ಒಂದು ಬೀಕರ್ನಲ್ಲಿ ನಾನು ನಿಮಗೆ ಆ್ಯಸಿಡ್ ಕೊಟ್ಟನಪ್ಪ ಅಂತಂದರೆ ನೀವು ಐಡೆಂಟಿಫೈ ಹೆಂಗೆ ಮಾಡ್ತೀರಿ? ಯಾಕಂದರೆ ಆ್ಯಸಿಡ್ ಏನದಲ್ಲ ನೀರುಗತಿ ಇರ್ತದೆ. ಸೊ ಇಟ್ ಈಸ್ ಈ ಒಂದು ಬೀಕರ್ದಲ್ಲಿ ಏನದಲ್ಲ, ಸೊ ಇಟ್ ಈಸ್ ನಾ ಆ್ಯಸಿಡ್ ಕೊಟ್ಟೆ, ಆ್ಯಸಿಡ್ ಸಪೋಸ್ ಫಾರ್ ಎಕ್ಸಾಂಪಲ್ HCl ಕೊಟ್ಟೆ. HCl ಕೊಟ್ಟನಪ್ಪ ಅಂದ್ರೆ ಅದು ನೀರುಗತಿ ಇರ್ತದೆ. ಹಾಗಾದ್ರೆ ಅದನ್ನು ಹೆಂಗೆ ತಿಳಿತೀರಿ ನೀವು? ಹೌ ಡು ಐಡೆಂಟಿಫೈ ವೆದರ್ ಇಟ್ ಈಸ್ ಆ್ಯಸಿಡ್ ಆರ್ ವಾಟರ್ ಆರ್ ಬೇಸ್? ಸೊ ಕೈ ಅಂತೂ ಹಾಕೋದಿಲ್ಲ, ಕೈ ಹಾಕಿದ್ರಪ್ಪ ಅಂತ ಸುಟ್ಟು ಬಿಡ್ತದೆ. ಸೊ ಹಂಗಾರೆ ಏನು ಮಾಡ್ತೀವಿ ನಾವಿಲ್ಲಿ? ಸೊ ವಿ ಆರ್ ಯೂಸಿಂಗ್ ದಟ್ ಈಸ್ ಲಿಟ್ಮಸ್ ಪೇಪರ್. ಇಂಡಿಕೇಟರ್ಸ್, ಸೂಚಕಗಳು. ಸೊ ಇಟ್ ಈಸ್ ಸೂಚಕಗಳು ಅಂತ ಕೇಳ್ತೀವಿ ನಾವು. ಇಂಡಿಕೇಟರ್ಸ್ ಅನ್ನು ಯೂಸ್ ಮಾಡ್ತೀವಿ. ಸೊ ಸಪೋಸ್ ಇದಕ್ಕೆ ಏನದಲ್ಲ, ಸೊ ನಾವು ಬ್ಲೂ ಲಿಟ್ಮಸ್ ಪೇಪರನ್ನು ಏನದಲ್ಲ, ಸೊ ಬ್ಲೂ ಲಿಟ್ಮಸ್ ಪೇಪರನ್ನು, ಸೊ ಇಟ್ ಈಸ್ ಲಿಟ್ಮಸ್ ಪೇಪರ್ ಏನದಲ್ಲ, ಸೊ ಲಿಟ್ಮಸ್ ಪೇಪರ್ ಇದು ಲಿಟ್ಮಸ್ ಪೇಪರ್ ಇದಕ್ಕೆ ಏನದ ಬ್ಲೂ ಲಿಟ್ಮಸ್ ಪೇಪರ್. ಸೊ ಇಟ್ ಈಸ್ ಬ್ಲೂ ಲಿಟ್ಮಸ್ ಪೇಪರ್ ಹಾಕಿದಾಗ ಆ ಬ್ಲೂ ಲಿಟ್ಮಸ್ ಪೇಪರ್ ಏನಾಗ್ತದೆ? ಇಟ್ ಕನ್ವರ್ಟ್ಸ್ ಇಂಟು ದಟ್ ಈಸ್ ರೆಡ್ ಕಲರ್. ಇದು ರೆಡ್ ಆಗಿರ್ತದೆ. ದಟ್ ಈಸ್ ಕಾಲ್ಡ್ ಆಸ್, ಸೊ ಇಟ್ ಈಸ್ ಆಸಿಡ್ಸ್. ಹಾಗಾದ್ರೆ ಆಸಿಡ್ ಗುಣಧರ್ಮ ಮತ್ತೆ ಏನಿದೆ? ಆಸಿಡ್ಗಳು ಬಾಯಲ್ಲಿ ಹತ್ತಪ್ಪ ಅಂತಂದ್ರೆ ಸ್ಟ್ರಾಂಗ್ ಆಸಿಡ್ ಅಲ್ಲ, ವೀಕ್ ಆಸಿಡ್ಗಳು ಬಾಯಲ್ಲಿ ಸ್ವಲ್ಪ ಹತ್ತಪ್ಪ ಅಂದ್ರೆ, ನಾಲ್ಗೆ ಮೇಲೆ ಹತ್ತಪ್ಪ ಅಂತಂದ್ರೆ ಇಟ್ ಹ್ಯಾಸ್ ಸೋರ್ ಟೇಸ್ಟ್. SOUR, ಸೋರ್, ಹುಳಿ, ಹುಳಿ ಟೇಸ್ಟ್ ಕೊಡ್ತದೆ. ಕೆಲವೊಂದು ವೀಕ್ ಆ್ಯಸಿಡ್ ಅದಾವ, ಲಿಂಬೆ ಹಣ್ಣೊಳಗೆ ವಿನೆಗಾರ್ ಅದ, ತೇತು ಸಿಟ್ರಸ್, ತೇತು ಆಸ್ಟಿಕ್ ಆ್ಯಸಿಡ್, ವಿನೆಗಾರ್, ಅವೇನದಲ್ಲ ಹುಳಿ ಇರ್ತದೆ. ಆ್ಯಸಿಡ್ಗಳೇನದಲ್ಲ ಹುಳಿ ಇರ್ತದವು. ಮೂರನೇದು ಎಲ್ಲಕ್ಕಿಂತ ಇಂಪಾರ್ಟೆಂಟ್, ಆ್ಯಸಿಡ್ಗಳು, ಆಮ್ಲಗಳು, ಆ್ಯಸಿಡ್ಗಳೇನದಲ್ಲ ಆಮ್ಲಗಳು ಲೋಹಗಳೊಡನೆ ವರ್ತಿಸಿದಾಗ ಹೈಡ್ರೋಜನನ್ನು ಬಿಡುಗಡೆ ಮಾಡುತ್ತವೆ. ಆ್ಯಸಿಡ್ಸ್ ಲಿಬರೇಟ್ಸ್ ಹೈಡ್ರೋಜನ್ when treated with metals, or metal liberate hydrogen when treated with acids. ಆಮ್ಲಗಳು ಲೋಹಗಳೊಡನೆ ವರ್ತಿಸಿದಾಗ ಹೈಡ್ರೋಜನ್ ಅನ್ನು ಬಿಡುಗಡೆ ಮಾಡುತ್ತವೆ. ಸೊ ಇದು ಏನದಲ್ಲ ಆಸಿಡ್ ಅದ. ಆಸಿಡ್ದಲ್ಲಿ ಎಕ್ಸಾಂಪಲ್ ಅದು ಬರೀತೀನಿ ನಾ ಇಲ್ಲಿ. ಸೊ ಇಟ್ ಈಸ್ ವಾಟರ್ ಆಸಿಡ್ಸ್. ನೋಡಿ, ಇದು ಓಲ್ಡ್ ಥಿಯರಿ ಅದ, ಬೇಸಿಕ್ ಥಿಯರಿ ಅದ. ಮತ್ತೆ ಏನೋ ಥಿಯರಿ 3-4 ಬಂದಾವೆ. ಅರೇನಿಯಸ್ ಥಿಯರಿ ಅದ, ಆ್ಯಂಡ್ ದೆನ್ ದಟ್ ಈಸ್ ಲೌರಿ ಬ್ರೋಸ್ಟೆಡ್ ಥಿಯರಿ ಅದ, ಲೆವಿಸ್ ಥಿಯರಿ ಅದ. ಲೆವಿಸ್ ಥಿಯರಿ ಅನ್ನೋದು ಲಾಸ್ಟ್ ಬಂದಿತ್ತು. ಹೇಳ್ತದ ಮತ್ತೆ ಏನದಲ್ಲ, ನೀವು ಇಕ್ವಿಲಿಬ್ರಿಯಮ್ ಸಬ್ಜೆಕ್ಟ್ ಸ್ಟಡಿ ಮಾಡೋ ಹೊತ್ನಾಗ ಏನದಲ್ಲ, ಇಕ್ವಿಲಿಬ್ರಿಯಮ್ ಟಾಪಿಕ್ ಸ್ಟಡಿ ಮಾಡೋ ಹೊತ್ನಾಗ ಬರ್ತದೆ. ರೈಟು. ದೆನ್ ವಾಟ್ ಆರ್ ಆಸಿಡ್ಸ್? ಏನು ಹೇಳ್ತಾರೆ ನೋಡಿ. ನಂಬರ್ 1, ಆಸಿಡ್ಸ್ ಆರ್ ದ ಸಬ್ಸ್ಟೆನ್ಸಸ್ ಅನ್ಬೋದು, ಇಲ್ಲ ಸ್ಪೀಸಸ್ ಅನ್ಬೋದು. ಆಸಿಡ್ಸ್ ಆರ್ ದ ಸಬ್ಸ್ಟೆನ್ಸಸ್ ವಿಚ್ ಕಂಟೇನ್ಸ್ H ಪ್ಲಸ್ ಅಯಾನ್ಸ್, ಹೈಡ್ರೋಜನ್ ಅಣುಗಳು ಹೊಂದಿರ್ತವೆ. ನೀವು ಹಿಂಗೆ ಬರೀಬೋದು, when dissolved in water it gives H plus ion.
ನೀರಿನಲ್ಲಿ ಹಾಕಿದಾಗ ಸಮ್ ಜಸ್ಟ್ ಗೊತ್ತಿರಲಿ ಅಷ್ಟೇ, ಬೇಸಿಕ್ ಗೊತ್ತಿರಲಿ ಅಂತ ಹೇಳಿ ಆಯಿತು. ಡಿಸಾಲ್ವ್ ಇನ್ ವಾಟರ್ ಯೂಸ್ H+ion or dissolved in water use H+ions. ಆಮೇಲೆ ಎರಡನೇದು ಹೇಳ್ತೇವೆ acids turns blue litmus to red. ಆಸಿಡ್ಗಳು ನೀಲಿ ಲಿಟ್ಮಸ್ ಆಸಿಡ್ ಟರ್ನ್ಸ್ ಬ್ಲೂ ಲಿಟ್ಮಸ್ ಟು ರೆಡ್. ಬ್ಲೂ ಲಿಟ್ಮಸ್ ಪೇಪರ್ ಅನ್ನು ರೆಡ್ ಲಿಟ್ಮಸ್ ಆಗಿ ಪರಿವರ್ತಿಸುತ್ತದೆ. ಇಟ್ ಟರ್ನ್ಸ್ ಬ್ಲೂ ಲಿಟ್ಮಸ್ ಟು ರೆಡ್. ಮೂರನೇ ಆಸಿಡ್ಸ್ ಆರ್ ಸೋರ್ ಇನ್ ಟೇಸ್ಟ್. ಆಸಿಡ್ಗಳು ಹುಳಿ ಇರ್ತವೆ. ಆಮೇಲೆ ನಾಲ್ಕನೇದು ಸೊ ಆಸಿಡ್ಸ್ liberates hydrogen when treated with metals Mg plus 2HCl MgCl2 ಎಷ್ಟು ಹೈಡ್ರೋಜನ್ ಗ್ಯಾಸ್ ಅನ್ನು ಬಿಡುಗಡೆ ಮಾಡುತ್ತವೆ. ಆಸಿಡ್ಸ್ liberates hydrogen when treated with the metals. Zinc ತಗೊಳ್ಳಿ, ಇದು ಜಿಂಕ್ ಆ್ಯಂಡ್ ದೆನ್ ಡಿಸೈರ್ ತಗೊಳ್ಳಿ, ಯಾವ್ದು ಬೇಕಾ ತಗೊಳ್ಳಿ, ಕಾಪರ್ ಮತ್ತು ಸಿಲ್ವರ್ ಗೋಲ್ಡನ್ ನೋಡಿ. ಆಸಿಡ್ಸ್ ಲಿಬರೇಟ್ಸ್ ಹೈಡ್ರೋಜನ್ when treated with the metals. ಇನ್ನು ಆಸಿಡ್ಸ್ನಲ್ಲಿ ಎರಡು ನಮೂನೆ ಇದೆ, ಸ್ಟ್ರಾಂಗ್ ಆಸಿಡ್ ಆ್ಯಂಡ್ ವೀಕ್ ಆಸಿಡ್. ಪ್ರಬಲ ಮತ್ತು ದುರ್ಬಲ ನೋಡಿ. ಎಕ್ಸಾಂಪಲ್ ಸ್ಟ್ರಾಂಗ್ ಆಸಿಡ್ಸ್ Number 1 hydrochloric acids HCl, nitric acid HNO3, sulfuric acid H2SO4. ಇನ್ನೂ ಭಾಳಷ್ಟು ಆಸಿಡ್ ಅದ, ಇವುಗಳ ಮೂರಷ್ಟೇ ಸಾಕೀಗ ತಿಳಿತು. ಇವಕ್ಕೆ ನಾವು ಮಿನರಲ್ ಆಸಿಡ್ಸ್ ಅಂತ ಕರಿತೀವಿ ನಾವು. ಸೊ ಇಟ್ ಈಸ್ ಹೈಡ್ರೋಕ್ಲೋರಿಕ್ ಆಸಿಡ್ HCl, ನೈಟ್ರಿಕ್ ಆಸಿಡ್ HNO3, ಸಲ್ಫ್ಯೂರಿಕ್ ಆಸಿಡ್ H2SO4. ಸೊ ದೀಸ್ ಆರ್ ಕಾಲ್ಡ್ ಆಸ್ ಅ ಸ್ಟ್ರಾಂಗ್ ಆಸಿಡ್. ಇವುಗಳಿಗೆ ಏನದಲ್ಲ ನಾವು ಸ್ಟ್ರಾಂಗ್ ಆಸಿಡ್ ಅಂತ ಕರಿತೀವಿ. ಹಂಗಾರೆ ವೀಕ್ ಆಸಿಡ್ಸ್ ಯಾವುವು? ವೀಕ್ ಆಸಿಡ್ಸ್. ಸೊ ಇಟ್ ಈಸ್ ವೀಕ್ ಆಸಿಡ್ಸ್ ಯಾವ್ಯಾವುದವು? ಸೊ ಇಟ್ ಈಸ್ ವೀಕ್ ಆಸಿಡ್ಸ್ ಅಂತಂದ್ರೆ ದುರ್ಬಲ ಆಮ್ಲಗಳು. ಸೊ ಇಟ್ ಈಸ್ ವೀಕ್ ಆಸಿಡ್ಸ್ ಅನ್ನೋದಲ್ಲ ದುರ್ಬಲ ಆಮ್ಲಗಳು ಅಂತ ಕರಿತೀವಿ ನಾವು. ಸೊ ದುರ್ಬಲ ಆಮ್ಲಗಳು ಯಾವುದವು? ನಂಬರ್ 1 ನೋಡಿ, ಸಲ್ಫೂರಸ್ ಆಸಿಡ್. ಸಲ್ಫೂರಸ್ ಆಸಿಡ್ H2SO3 ನೋಡಿ, H2SO4 H2SO3 sulfurous acid, weak acid, sulfurous acid. And then second one, carbonic acid. H2CO3, carbonic acid, H2CO3. And then phosphoric acid. Here you may write that is phosphoric acid. Phosphoric acid or that is H3PO4 or phosphorus acid. So it is phosphorus acid. That is phosphoric acid. That is H3PO4. Phosphoric acid. Phosphorus you may also write. These are called as that is weak acids. And here organic acids are also there. Organic acids also there. So organic acids are that is organic acids ಒಳಗೆ formic acid HCOOH, acetic acid acetic amla
ಇವಿಷ್ಟು ನೆನಪಿದ್ರೆ ಸಾಕು. ಇನ್ನು ಭಾಳಷ್ಟು ಅದಾವೆ, ಇದಾದ್ರ ಅವಶ್ಯಕತೆ ಇಲ್ಲ. ಸ್ವಲ್ಪ ಬೇಸಿಕ್ ಥಿಂಗ್ ಗೊತ್ತಾದ್ರೆ ಸಾಕು. ನೆಕ್ಸ್ಟ್ ಟಾಪಿಕ್ಗಳು ಬಂದ ತಕ್ಷಣ ನಾವು ಡೀಟೇಲ್ ಆಗಿ ಹೋಗ್ತೀವಿ ನಾವು. ಸೊ ಇವಿಷ್ಟು ಏನದಲ್ಲ, ಸೊ ಇಟ್ ಈಸ್ ಆ್ಯಸಿಡ್ಸ್, ಇವುಗಳ ಆ್ಯಸಿಡ್ಗಳನ್ನು ಹೇಳಿ. Dear students, look here once again. Acids are the substances or species which contains H plus ion or which use H plus ions when dissolved in water. And then acids are sour in taste. They turns blue litmus to red, and acids liberates hydrogen when treated with metals. Then acids example strong acid and weak acid. Strong acid ಅಂತಂದ್ರೆ ಏನಿಲ್ಲ ಅಲ್ಲಿ. Strong acids are those which ionizes completely. ಸ್ಟ್ರಾಂಗ್ ಆಸಿಡ್ಗಳು ಏನದಲ್ಲ ಕಂಪ್ಲೀಟ್ ಅಯಾನೈಸ್ ಆಗ್ತಾವೆ ಅಂತ ತೋರಿಸ್ತೀನಿ. ಎಕ್ಸಾಂಪಲ್ SCl H ಪ್ಲಸ್ Cl ಮೈನಸ್. ನೋಡಿ, ಸ್ಟ್ರಾಂಗ್ ಆಸಿಡ್ ಕಂಪ್ಲೀಟ್ ಆಗಿ ಅಯಾನೈಸ್ ಆಗ್ತದೆ ಅಂದರೆ H ಪ್ಲಸ್ ಮತ್ತು Cl ಮೈನಸ್ ಹೆಚ್ಚು ಅಷ್ಟು ಕೊಟ್ಟು ಏನೋ ಮಾಡ್ಕೊಂಡೆ ಆಗ್ತದೆ ಮಾಡೋದು ಬಿಡ್ತೀವಿ. ಆದ್ರೆ ಇಲ್ಲೇನದಲ್ಲ, ಈ H2SO4 ಆಗಲಿ, ಸೊ H2CO3 ಒಳಗೆ ಸೊ ಡಬಲ್ ಇರೋ ಆಗ್ತದೆ, ಆದರೆ ಇದು ಪಾರ್ಷಿಯಲ್ ಅಯನೇಷನ್ ಆಗ್ತದೆ. ಆಯಿತು, ಪಾರ್ಷಿಯಲ್ ಅಯನೇಷನ್ ಅದಕ್ಕೇನುತ್ತಲ್ಲ. ಸೊ ಇಟ್ ಈಸ್ ದ ಡಿಫ್ರೆನ್ಸ್ ಅಷ್ಟೇ. ದೆನ್ ಆಸಿಡ್ಸ್, ದೆನ್ ವಾಟ್ ಆರ್ ಬೇಸಸ್. ಬೇಸ್ಗಳು ಎಂದರೆ ಪ್ರತ್ಯಾಮ್ಲಗಳೆಂದರೆ then what are bases? Number 2, bases. ಇವುಗಳಿಗೆ ಅಲ್ಕಲೀಸ್ ಅಂತ ಕರಿತೀವಿ. ಪ್ರತ್ಯಾಮ್ಲಗಳು ವಾಟ್ ಆರ್ ಬೇಸಸ್. ಸೊ ಏನು ಬರೀತೀವಿ ಇಲ್ಲಿ? ಬೇಸಸ್ ಆರ್ ದ substances which contains OH minus ions. ಹೈಡ್ರಾಕ್ಸೈಡ್ ಅಯಾನ್ ಅಂತ ಅನ್ಬೋದು, ಹೈಡ್ರಾಕ್ಸಿಲ್ ಅಯಾನ್ ಅಂತ ಅನ್ಬೋದು. ಹೈಡ್ರಾಕ್ಸೈಡ್ ಆರ್ ಹೈಡ್ರಾಕ್ಸಿಲ್ OH minus ions. ಆಯಿತು, ಹೈಡ್ರಾಕ್ಸಿಲ್ OH minus ions, ಹೈಡ್ರಾಕ್ಸೈಡ್ ಅಯಾನ್ಸ್. ಅಥವಾ when dissolved in water it gives OH minus ions. ಆಮೇಲೆ ಬೇಸಸ್ ಟರ್ನ್ಸ್, ಇಲ್ಲಿ ಅಲ್ಲಿ ಆಸಿಡ್ ಒಳಗೆ ಬ್ಲೂ ಲಿಟ್ಮಸ್ ಟು ರೆಡ್ ಇತ್ತು, ಇಲ್ಲಿ ರೆಡ್ ಟು ಬ್ಲೂ ಆಗ್ತದೆ. ಬೇಸಸ್ ಟರ್ನ್ಸ್ ರೆಡ್ ಲಿಟ್ಮಸ್ ಟು ಬ್ಲೂ. ಸ್ಟೂಡೆಂಟ್ ಲುಕ್ ಹಿಯರ್. ಬೇಸಸ್ ಟರ್ನ್ಸ್ ಅದು ಹೊಳ್ಳೋದಲ್ಲ, ಚೇಂಜಸ್. ಬೇಸಸ್ ಚೇಂಜಸ್ ರೆಡ್ litmus to blue. So when a red litmus paper is placed in a base, it immediately turns into that is blue color. And when the blue litmus is placed in a beaker containing acid, so it turns into red. So it is acid ಅಥವಾ ಬೇಸ್ ನಲ್ಲಿ ಏನದಲ್ಲ, so it is red. ಟರ್ನ್ಸ್ ಅಂತಂದ್ರೆ ಚೇಂಜ್ ಆಗೋದು, ಬದಲಾವಣೆ. ಇದು ಸೊ ಇಟ್ ಈಸ್ ಬೇಸಸ್ ಟರ್ನ್ಸ್ ರೆಡ್ litmus to blue. ರೆಡ್ litmus ಅನ್ನು ಬ್ಲೂ ಆಗಿ ಮಾಡ್ತದೆ. ಆಸಿಡ್ ರಿಟರ್ನ್ಸ್ ಬ್ಲೂ litmus to ರೆಡ್. ಆಮೇಲೆ ನೋಡಿ, ಸೊ ಇಟ್ ಈಸ್ ನೆಕ್ಸ್ಟ್, ಸೊ ಇಟ್ ಈಸ್ ಹಿಯರ್ ಬೇಸಸ್ ಆರ್ bitter in taste. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಬಾರ್ದು, ಬೆಟರ್ ಆಗಬಾರ್ದು. ಬಿಟರ್ ಒಗರು, ತೀರ್ತು ಕಹಿ. ಅವು ಏನಿದ್ದು ಆ್ಯಸಿಡ್ ಏನಿದ್ದು ಸೋರ್ ಇನ್ ಟೇಸ್ಟ್, ಇದು ಉಳಿಯಿತು. ಇಟ್ ಈಸ್ ಬೇಸಸ್ ಆರ್ ಬಿಟರ್ ಇನ್ ಟೇಸ್ಟ್. ತೀರ್ತು. ಸೊ ಇಟ್ ಈಸ್ ಹಂಗಾರ ಬೇಸಸ್ ಒಳಗೆ ಏನಂದ್ರೆ OH ಮೈನಸ್ ಹೆಂಗಿರ್ತದೆ ಒಂದು ಎಕ್ಸಾಂಪಲ್. ಸೊ ನೋಡಿ, ಸ್ಟ್ರಾಂಗ್ ಬೇಸ್ ಎಕ್ಸಾಂಪಲ್. sodium hydroxide, NaOH. ನೋಡಿ NaOH ನಾವು ಹೊಡೆದಪ್ಪ ಅಂದ್ರೆ ಏನಾಗ್ತದೆ, Na plus plus OH minus. Look here.
ಇದು ಓ ಎಚ್ ಮೈನಸ್ ಕೊಡ್ತೀನಿ, ದಿಸ್ ಓ ಎಚ್ ಮೈನಸ್, ಸೊ ಇಟ್ ಈಸ್ ಇಲ್ಲಿ ಓ ಎಚ್ ಮೈನಸ್ ಕೊಡ್ತೀನಿ. ಸೊ ಬೇಸಸ್ ಕಂಟೈನ್ಸ್ ಓ ಎಚ್ ಮೈನಸ್ ಐನ್ಸ್. ಯಾವುದು ಬೇಕಾದ ತೋಡಿ, ಕೆ ಓ ಎಚ್ ತೋಡಿ, ಕೆ ಪ್ಲಸ್ ಮತ್ತು ಓ ಎಚ್. ಸೆಕೆಂಡ್ ಒನ್ potassium hydroxide, KOH. ಇದು ನೋಡಿ KOH, it goes K plus plus OH minus. Okay. Acid ಒಳಗೆ ಏನಾಗ್ತಿದ್ದು, so it is acid ಒಳಗೆ HCl, it goes H plus Cl minus, and then HNO3, it goes H plus plus NO3 minus. ಇಲ್ಲಿ ಎಚ್ ಪ್ಲಸ್ ಕೊಡ್ತಿದ್ದು ಆಸಿಡ್ ಅಂತ ಕರಿತೀವಿ, ಎಚ್ ಪ್ಲಸ್ ಕೊಡೋದಕ್ಕೆ ಓ ಎಚ್ ಮೈನಸ್ ಕೊಡೋದಕ್ಕೆ ಬೇಸ್. ದೆನ್ ದೀಸ್ ಆರ್ ಕಾಲ್ಡ್ ಆಸ್ ಸ್ಟ್ರಾಂಗ್ ಬೇಸ್. ಇವಕ್ಕೆ ಸ್ಟ್ರಾಂಗ್ ಬೇಸ್ ಅಂತ. ಆಮೇಲೆ ವೀಕ್ ಬೇಸ್ನಲ್ಲಿ ವೀಕ್ ಬೇಸ್ ಅಮೋನಿಯಂ ಹೈಡ್ರಾಕ್ಸೈಡ್, NH4OH, NH4 plus and OH minus, weak bases. ಸೊ ಇವುಗಳೇನಿರಲ್ಲ, ಸೊ ಇಟ್ ಈಸ್ ಇವುಗಳು ಕಂಬೈನ್ ಆಗಿದ್ರೆ ಸೊ ಇಟ್ ಈಸ್ ಸಾಲ್ಟ್ ಫಾರ್ಮ್ ಆಗ್ತದೆ. ಸೊ ಇಟ್ ಈಸ್ ವಾಟರ್ ಸಾಲ್ಟ್ಸ್. ಬೇಸಸ್ಗಳಲ್ಲಿ ಈಗ ಭಾಳ ಆರ್ಗ್ಯಾನಿಕ್ ಬೇಸಸ್ ಅದ, ಮಿಥೈಲಮೈನ್ ಬರ್ತದೆ, ಹೇಳ್ತು ಡೈಮಿಥೈಲಮೈನ್ ಬರ್ತದೆ, ಬೇಸಸ್ನಲ್ಲಿ ಸಾಕಷ್ಟು ಅಮೈನ್ಸ್ಗಳು ಬರ್ತಾವೆ, ಹೇಳ್ತು. ಆದರೆ ಏನಾದ್ರೆ ಜನರಲಾಗಿ ನಮ್ಗೆ ಬೇಕಾಗಿರ್ತಕ್ಕಂಥ ಎಕ್ಸಾಂಪಲ್ ಲ್ಯಾಬ್ರೇಟರಿ ಯೂಸ್ ಮಾಡ್ತಕ್ಕಂಥದ್ದು ಇಷ್ಟು ಬೇಕು ಸಾಕು. ಆಮೇಲೆ ಸೊ ಇಟ್ ಈಸ್ ದೆನ್ ದ ಥರ್ಡ್ ಒನ್ ಈಸ್ ಸಾಲ್ಟ್ಸ್, ವಾಟರ್ ಸಾಲ್ಟ್ಸ್, ಲವಣಗಳು. ಲವಣಗಳೆಂದರೆ ಸೊ ಇಟ್ ಈಸ್ when acids combines with the base, it forms salt and water. ಆಸಿಡ್ಗಳು, so it is base jೊತೆ combine, when acid combines with the base it forms or it gives salt plus water. ಆಮ್ಲ ಪ್ಲಸ್ ಪ್ರತ್ಯಾಮ್ಲ ಈಸ್ ಈಕ್ವಲ್ ಟು ಲವಣ ಮತ್ತು ನೀರು. ಆಮ್ಲ ಮತ್ತು ಪ್ರತ್ಯಾಮ್ಲ ಈಸ್ ಈಕ್ವಲ್ ಟು ಲವಣ ಮತ್ತು ನೀರು. ಸಾಲ್ಟ್ ಅಂದ್ರೆ ಲವಣ. ಸೊ ಇದೇನದಲ್ಲ ಎಕ್ಸಾಂಪಲ್ ಅದ, ಸಾಲ್ಟ್ ಎಕ್ಸಾಂಪಲ್ ಭಾಳ ಅದಾವು. ಸೊ ಇಟ್ ಈಸ್ ಸಾಲ್ಟ್ ಎಕ್ಸಾಂಪಲ್ ಆಸಿಡ್ ಪ್ಲಸ್ ಬೇಸ್ ಕೂಡಿಸಿದಾಗ NaCl ಬರ್ತದೆ, KCl ಬರ್ತದೆ, NaNO3 ಬರ್ತದೆ, KNO3 ಬರ್ತದೆ, ತಿಳಿತು. ಇವೆಲ್ಲ ಹೆಂಗೆ ಫಾರ್ಮ್ ಆಗ್ತಾವೆ ತೋರಿಸ್ತದೆ. So it is, let us see that is an example. It is about the brief introduction regarding these acids, bases and salts. So students, let us see that is a few examples of acid base reactions. Acid base reaction ಏನಾಗ್ತದೆ. So what happens when that is acid base reaction takes place? Acid base reaction ಅಂದಾಗ ನಾ ಹೇಳಿವಿ ಆಮ್ಲ ಮತ್ತು ಸೊ ಪ್ರತ್ಯಾಮ್ಲಗಳು ಕೂಡಿದಾಗ ನೀರು ಮತ್ತು ಲವಣ ಫಾರ್ಮ್ ಆಗ್ತದೆ. ಸೊ ಒಂದೆರಡು ಮೂರು ರಿಯಾಕ್ಷನ್ ತಗೋತೀನಿ, ಆಮೇಲೆ ಒಂದೆರಡು ಮೂರು ರಿಯಾಕ್ಷನ್ಸ್ ಏನದಲ್ಲ ಎಕ್ಸಾಂಪಲ್ ಹೋಮ್ವರ್ಕ್ ಕೊಡ್ತೀನಿ. One example, first example. Acid base reaction. Not number. Sodium hydroxide NaOH ಇದೆ ಪ್ಲಸ್ HCl ಇಲ್ಲಿ ಕೊಡ್ತೀವಿ ನೋಡಿ. ಇದು ಪ್ಲಸ್, ಇದು ಮೈನಸ್, ಇದು ಪ್ಲಸ್, ಇದು ಮೈನಸ್. ನಾವು ಫಾರ್ಮುಲಾಗಳನ್ನು ಬರೆಯುವುದನ್ನು ಪ್ರಾಕ್ಟೀಸ್ ಮಾಡಿದ್ವಿ ಇಲ್ಲಿ. ಆ ಪ್ರಾಕ್ಟೀಸ್ನಲ್ಲಿ ಏನಾದರೂ ಪ್ಲಸ್ ಮೈನಸ್ ಇದು. ಈಗ ಪ್ಲಸ್ ಮೈನಸ್ ವಿರುದ್ಧ ಇದ್ದಿದ್ದು ಏನದಲ್ಲ ಕಂಬೈಂಡ್ ಆಗ್ತದೆ.
Like poles repel each other, opposite poles attract each other in opposite terms. ನೋಡಿ ಇಲ್ಲಿ ಇದು ಪ್ಲಸ್ ಎಚ್ ಪ್ಲಸ್ ಇದು OH ಮೈನಸ್ ಎರಡು ಸಮಾನ ಅಂತ ಅಂದಮೇಲೆ ಇಟ್ ಫಾರ್ಮ್ಸ್ ದಟ್ ಈಸ್ NaCl plus H2O. It is called as sodium chloride. Sodium chloride. Okay? Hydrogen ion, chloride ion, sodium ion, hydroxide ion, sodium chloride plus 1. Okay? ಆಮೇಲೆ ಎರಡನೇ ರಿಯಾಕ್ಷನ್ ಬರುತ್ತೆ NaOH plus HNO3. ನೋಡಿ ನೈಟ್ರಿಕ್ ಆಸಿಡ್ ಇಲ್ಲಿ ಮೈನಸ್ ಪ್ಲಸ್ ಇದು ಪ್ಲಸ್ ಇದು ಮೈನಸ್ ಸೊ ಏನಾಗ್ತಿದೆ ಇಟ್ ಫಾರ್ಮ್ಸ್ NaNO3 ಪ್ಲಸ್ H2O ಸೋಡಿಯಂ ನೈಟ್ರೇಟ್ ಬೇಸ್ ಪ್ಲಸ್ ಆಸಿಡ್ ಈಸ್ ಈಕ್ವಲ್ ಟು ಸಾಲ್ಟ್ ಪ್ಲಸ್ ವಾಟರ್ ಈಗ ಮೂರನೇದು ಏನದಲ್ಲ ಬಾಳಿಂಗ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿ ನೋಡಿ ಈಗ ನೋಡಿ NaOH ಮತ್ತು H2SO4 ಇಲ್ಲಿ NaOH ದಲ್ಲಿ ಏನದ ಇದು +1 ಅದ ಇದು -1 ಅದ ಆದ್ರೆ ಇಲ್ಲಿ ಏನದ +1 ಎರಡು ಅದ ಎರಡು ಬಂದರೆ ಎರಡು ಆಮೇಲೆ ಸಲ್ಫೇಟ್ ಕಂಪ್ಲೀಟ್ 2- ಅಥವಾ -2 ಇದು ಸಮಾಧಾನ ನೋಡಿ ಎರಡು ಬಂದರೆ ಎರಡು +2 -2 ಸಮಾಧಾನ ಈಗ ಹಂಗಾರೆ ಇಲ್ಲಿ ಕಂಬೈನ್ ಆಗ್ಬೇಕಾದ್ರೆ ಇಲ್ಲಿ ನೋಡಿ +1 -1 +1 -1 1 ಇದು ಈಗ ಎರಡದ ಈಗ ಎರಡಿದ್ದಾಗ ಇರೋದಲ್ಲ ಈ ಸೈಡ್ ಎಲ್ಲ +2 +2 -2 ಅದ ಇಲ್ಲಿ +1 -1 ಅದ ಹಂಗಾರೆ ಇದು 2 ಆಗುತ್ತೆ ಇದು 2 ಆಗುತ್ತೆ ಎಷ್ಟರಲ್ಲಿ ಗುಣಿಸಿದ್ರೆ 2 ಆಗ್ತದೆ ಇದು ನೋಡಿ ರೈಟ್ 2 ಈಗ ನೋಡ್ರಿ ಎರಡು ಬಂದಲ್ಲಿ ಎರಡು ಅದ ಈಗ ಫಾರ್ಮುಲಾ ಬರೀಬೇಕಾಗ್ತಂದ್ರೆ ನಾ ಏನು ಮಾಡ್ತೀನಿ ಇಲ್ಲಿ ನೋಡಿ ಈಗ ನೋಡ್ರಿ ಏನೇದೇನಲ್ಲ ಇಲ್ಲಿ ಬರೀತೀನಿ ಸೊ ಇಟ್ ಈಸ್ 0 ಮಾರ್ಕ್ ಏನೇ ಬರೀತೀನಿ ಇದು +1 ಅದ ಆಮೇಲೆ ಇದು ವಿರುದ್ಧ ಏನದಲ್ಲಿ SO4 ಅದ SO4 ಬರೀತೀನಿ ಬ್ರಾಕೆಟ್ -2 ಅದ ಈಗ ಈ 2 ಏನದಲ್ಲ ಇಲ್ಲಿ ಹಿಂದೆ ಎಡಗಡೆ ಏನದಲ್ಲ ಹಿಂದೆ ಬಡ್ತಿದ್ವಲ್ಲ ಬಲಗಡೆ ಬಂದ ತಕ್ಷಣ ಯಾವಾಗಲೂ ಫಾರ್ಮುಲಾ ಬಂದ ತಕ್ಷಣ ಸೂಪರ್ ಸ್ಕ್ರಿಪ್ಟ್ ಇಲ್ಲ ಸಬ್ಸ್ಕ್ರಿಪ್ಟ್ ಇರ್ತದೆ ಇಲ್ಲಿ ಯಾವಾಗಲೂ ಸಬ್ಸ್ಕ್ರಿಪ್ಟಿಗೆ ಬರ್ತದೆ ಈ 2 ನೋಡಿ 2 ಇಲ್ಲಿ ಬರ್ತದೆ ಈ 2 ಏನದಲ್ಲ ಇಲ್ಲಿ ಇರ್ತಕ್ಕಂಥ 2 ಇಲ್ಲಿ ಸಬ್ಸ್ಕ್ರಿಪ್ಟಿಗೆ ಬರ್ತದೆ ಇಲ್ಲಿ ಹಿಂದೆ ಬರೆಯಂಗಿಲ್ಲ ಈಗ ಸಪೋಸ್ ಹಿಂದೆ ಬರುತ್ತೆ ಅಂತ ಹೇಳಿರಿ ಇದು 2 NF 2 ಇದು 2 4 ಆಗ್ತದೆ ಇದು 4 ಆಗ್ತದೆ ಅದಕ್ಕೆ ಏನದಲ್ಲ ಇಲ್ಲಿ ಯಾವಾಗಲೂ ಇಲ್ಲಿ ಕೆಳಗೆ ಇಟ್ ಈಸ್ ಕಾಲ್ಡ್ ಆಸ್ ಸೋಡಿಯಂ ಸಲ್ಫೇಟ್ ಆಮೇಲೆ ವೀಕ್ ಬೇಸ್ ತಗೋತೀವಿ ಸೊ ಇಟ್ ಈಸ್ 4 NH4OH to weak base same reaction NH4OH plus that is this ಯಾವುದು ಬೇಕಾದ ತಗೊಳ್ಳಿ SCl ತಗೊಳ್ಳಿ it gives OH minus SCl so it is NH4Cl plus H2O ammonium chloride ಸೊ ಇಲ್ಲಿ ಏನದಲ್ಲ ಆಸಿಡ್ ಬೇಸ್ ರಿಯಾಕ್ಷನ್ ಇದು ಹೇಗೆ ಬಂತಂದು ಹೇಳಿ ಇಲ್ಲಿ ಇದು ಬೇಕಾದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಇಲ್ಲಿ ಇದು ಅಮೋನಿಯಂ ಸಲ್ಫೇಟ್ ಇದ್ದು ನೋಡ್ಕೊಳ್ಳಿ 5ನೇದು NH4OH ಪ್ಲಸ್ H2SO4 ನೋಡ್ಕೊಳ್ಳಿ ಇದು +1 -2 ಅದ ಇದು +1 ಇದು -1 ಅದ ಇಲ್ಲಿ ಎರಡು ಬಂದಲ್ಲಿ ಎರಡು ಇವೆಲ್ಲ ಎರಡು ಅದಾವು ಇವೆಲ್ಲ ಎರಡು ಅದಾವು ಇವೆಲ್ಲ ಒಂದು ಅದ ಇಲ್ಲಿ ಎರಡರಲ್ಲಿ ಗುಣಿಸ್ತೀನಿ ಎರಡು ಭಾಗ ಮಾಡ್ತೀನಿ ಇಲ್ಲಿ ಎರಡು ಭಾಗ ಮಾಡ್ತೀನಿ then it forms that is NH4 twice SO4 plus H2O that is ammonium sulfate and then it is water so it is ಇಲ್ಲಿ ವಾಟರ್ ನಾವೇನದಲ್ಲ ಬ್ಯಾಲೆನ್ಸ್ ಮಾಡಬೇಕಾಗ್ತದೆ ಇಲ್ಲಿ H2SO4 ತಗೊಂಡೆ
ಇದು ಎಷ್ಟು ಎಸ್ ಎಫ್ ತಗೊಂಡಾಗ ಸೊ ಇಟ್ ಈಸ್ ಇಲ್ಲಿ ಎಚ್ ಏನದಲ್ಲಿ 2 ಅದ, ಆಮೇಲೆ ಈ ಎಚ್ ಓ ಎಚ್ ಈ ಕಡೆ ನೋಡ್ಕೊಳ್ಳಿ, ಇದು ಓ ಎಚ್ 2 ಅದ, ಇಲ್ಲಿ ಓ ಎಚ್ 2 ಅದ, ಎಚ್ 2 ಅದ, ಓದ್ 2 ಎಚ್ 4 ಅದ, ಇಲ್ಲಿ 2s2. ಆಮೇಲೆ ಇಲ್ಲಿ ನೋಡಿ ಎಚ್ 2 ಅದ, ಇಲ್ಲಿ 2 ಅದ, 4 ಅದ, ಸೊ ಇಟ್ ಈಸ್ ಇದನ್ನ 2s2. ಸೊ ಇವಿಷ್ಟು ಏನಂದ್ರೆ ಆಸ್ ಇನ್ ದಿಸ್ ಎಕ್ಸಾಂಪಲ್ ಒಂದಿಷ್ಟು ಹೋಮ್ವರ್ಕ್ ಕೊಡ್ತೀನಿ, ನೋಡೋಣ ಯಾರು ನೋಡ್ಕೊಂಡ್ಬರ್ತೀವಿ. ಹೋಮ್ವರ್ಕ್ ನೋಡಿ. ನಂಬರ್ 1 KYH plus SCl. Number 2 KOH plus HNO3. Number 3 KOH plus H2SO4. And then fourth one NH4OH plus HNO3 NH4 and then that is ಇಲ್ಲಿ ನೀವೇನದಲ್ಲ ಇವಿಷ್ಟು ಏನದಲ್ಲ ಹೋಮ್ವರ್ಕ್ ಇರೋದಲ್ಲ ಮಾಡ್ಬೋದು. ಆಮೇಲೆ ಇನ್ನೊಂದಿಷ್ಟು ಹೋಮ್ವರ್ಕ್ ಬೇಕಾಗ್ತಂದ್ರೆ ಒಂದು ಎಸ್ಟಿಕ್ ಆಸಿಡ್ ಎಕ್ಸಾಂಪಲ್ ತೋರಿಸ್ತೀನಿ. ನೋಡಿ ಆರ್ಗ್ಯಾನಿಕ್ ಆಸಿಡ್ ಇದೆ ಎಕ್ಸಾಂಪಲ್. ನೋಡಿ ಆಸ್ಟಿಕ್ ಆಸಿಡ್, ನೋಡಿ ಎಸ್ಟೇಟ್ ಅಯಾನ್ಸ್, ಆಸ್ಟಿಕ್ ಆಸಿಡ್ ಹೊಡಿತದೆ, ಹೊಡೆದು ಎಸ್ಟೇಟ್ ಅಯಾನ್ಸ್ ಬರ್ತದೆ ಪ್ಲಸ್ ನೈಟ್ರೋಜನ್ ಆಗುತ್ತೆ. ಇಲ್ಲಿ ರಿಯಾಕ್ಷನ್ ಯಾವ ರೀತಿ ಆಗ್ತದೆ ನೋಡಿ. ಇಲ್ಲಿ SCl ಹೊಡಿತ ಅಂತ ಹೇಳಿ SCl ಹೊಡಿತಪ್ಪ ಅಂತಂದ್ರೆ ಸೊ ಇಟ್ ಈಸ್ ನೋಡಿ ಇಲ್ಲಿ SCl ಹೊಡಿತಪ್ಪ ಅಂತಂದ್ರೆ ಸೊ ಇಟ್ ಯೂಸ್ H ಪ್ಲಸ್ ಪ್ಲಸ್ Cl ಮೈನಸ್. ಇಲ್ಲಿ ಫಸ್ಟ್ ಪ್ಲಸ್ ಇರ್ತದೆ, ಇಲ್ಲಿ ಆಮೇಲೆ ಮೈನಸ್ ಇರ್ತದೆ, ಇಲ್ಲಿ ಫಸ್ಟ್ ಪ್ಲಸ್ ಇರ್ತದೆ ಆಮೇಲೆ ಮೈನಸ್, ಆದರೆ ಇಲ್ಲಿ ಮೈನಸ್ ಫಸ್ಟ್ ಆಮೇಲೆ ಪ್ಲಸ್ ಇರ್ತದೆ. ಆರ್ಗ್ಯಾನಿಕ್ ಆಸಿಡ್ಗೆ ಮತ್ತು ಇನ್ಆರ್ಗ್ಯಾನಿಕ್ ಆಸಿಡ್ಗೆ ಡಿಫ್ರೆನ್ಸ್ ಇದೆ. ಆರ್ಗ್ಯಾನಿಕ್ ಮತ್ತು ಇನ್ಆರ್ಗ್ಯಾನಿಕ್ ಆಸಿಡ್ಗೆ ಡಿಫ್ರೆನ್ಸ್ ಇದೆ. ನೋಡಿ ಇಲ್ಲಿ ಒಂದೆರಡು ಎಕ್ಸಾಂಪಲ್ ತೋರಿಸಿ. CH3COOH plus NaOH ನೋಡಿ ಇಲ್ಲಿ ಯಾವ ರೀತಿ ಆಗ್ತದೆ. ಎಷ್ಟು ಹೋಗ್ತದೆ, ಇದು ಮೈನಸ್ ಪ್ಲಸ್ ಪ್ಲಸ್ ಮೈನಸ್, ಇದು CH3COO Na plus H2O. It is called as sodium acetate. ಸೋಡಿಯಂ ಎಸ್ಟೇಟ್. ಆಮೇಲೆ ಇದೇ ರೀತಿ ಏನಂದಲ್ಲ ಇನ್ನೊಂದು ಎಕ್ಸಾಂಪಲ್ ಬರೀಬೋದು. ಆಸ್ಟಿಕ್ ಆಸಿಡ್ ಪ್ಲಸ್ KOH, ಇಲ್ಲಿ ಮೈನಸ್ ಪ್ಲಸ್ ಪ್ಲಸ್ ಮೈನಸ್, ಸೊ CH3COOK ಪ್ಲಸ್ H2O, ಸೊ ಪೊಟ್ಯಾಷಿಯಂ ಎಸ್ಟೇಟ್. ಪೊಟ್ಯಾಷಿಯಂ ಎಸ್ಟೇಟ್ ಇವುಗಳು ಕೂಡ ಉದಾಹರಣೆಗಳು. ಇದರಲ್ಲಿ ಉದಾಹರಣೆ ಏನಂದ್ರೆ ಎಕ್ಸಾಂಪಲ್ ಏನದಲ್ಲ ಸೊ ಇಟ್ ಈಸ್ ಹೋಮ್ವರ್ಕ್. ಸೊ ನೋಡಿ ಹೋಮ್ವರ್ಕ್ ಕೊಡ್ಬೋದು. ಏನೇನು ಕೊಡ್ತೀವಿ ನಾವು ಹೋಮ್ವರ್ಕಲ್ಲಿ? ನಂಬರ್ 1 ಫಾರ್ಮಿಕ್ ಆಸಿಡ್ ಪ್ಲಸ್ NaOH, ಫಾರ್ಮಿಕ್ ಆಸಿಡ್ ಪ್ಲಸ್ KOH, ಫಾರ್ಮಿಕ್ ಆಸಿಡ್ ಪ್ಲಸ್ NH4OH, acetic acid plus NH4OH. ಇವಿಷ್ಟು ಎಕ್ಸಾಂಪಲ್ಸ್ ಏನಂದ್ರೆ ಆಸ್ಟಿಕ್ ಆಸಿಡ್ ಜೊತೆಗೆ ಎರಡು ಎಕ್ಸಾಂಪಲ್ ತೋರಿಸಿ. ಆಮೇಲೆ ಇದ್ರ ಜೊತೆ ನಿಮಗೆ ಎಲ್ಲಿ ಭಾಳ ಕನ್ಫ್ಯೂಸ್ ಆಗ್ತದಪ್ಪ ಅಂತಂದರೆ ಇದು ರಿಯಾಕ್ಷನ್ ಯೋಚನೆಗೆ ಏನದಲ್ಲ ಸೊ ಇಟ್ ಈಸ್ ಈ ಟೈಪ್ ಎಲ್ಲ ಕನ್ಫ್ಯೂಷನ್ ಭಾಳ ನೋಡ್ಕೊಡ್ರಿ. ಇನ್ನೊಂದ್ಸಲ ನೋಡ್ಕೊಡ್ರಿ. ನೋಡಿ NaOH ಪ್ಲಸ್ ಎಷ್ಟು ಸ್ವಲ್ಪ ಲಕ್ಷ ಕೊಡಿ ಎಲ್ಲರ ಕಡೆ ನೋಡಿ
ಇದು ಪ್ಲಸ್ 1 ಅದ, ಇದು ಮೈನಸ್ 1 ಅದ, ಇದು ಪ್ಲಸ್ 1 ಅದ, ಇದು ಮೈನಸ್ 2 ಇದಿಷ್ಟು. ಇದು ನೋಡ್ರಿ ಎರಡ ಒಂದಲ್ಲಿ ಎರಡು ಪ್ಲಸ್ 2 ಅದ, ಇದು 2 ಅದ, ಮತ್ತು 4 8 ಅಲ್ಲ. SO4 ಪೂರ್ಣ ಕೂಡಿ ಬಂದ ಫಾರ್ಮುಲಾ, SO4 ಕಂಪೌಂಡ್ ಫಾರ್ಮುಲಾ ಅಂತ ಕೇಳ್ತೀವಿ. SO4 ಕೂಡ ಇದು 4 8 ಅಲ್ಲ, ಇದು 2 ಒಂದಲ್ಲಿ 2, ಇದು 4 8 ಬರಂಗಿಲ್ಲ. ಇದಿಷ್ಟು ಕಂಪ್ಲೀಟ್ ಕೂಡಿ ಏನದಲ್ಲ, ಇದು ಮೈನಸ್ 2 ಸಲ್ಫೇಟ್ ವ್ಯಾಲೆನ್ಸ್ ರೆಡಿಕಲ್ ಮಾಡಿದ್ದಲ್ಲ ಅಲ್ಲಿ ಬರ್ತದೆ. ಇಲ್ಲಿ 2 ಒಂದಲ್ಲಿ 2 ಹೇಳ್ತು, ಇಲ್ಲಿ ಇದು ಮೈನಸ್ 2 ಪ್ಲಸ್ 2, ಇಲ್ಲಿ ಎಲ್ಲವೂ ಪ್ಲಸ್ 1 ಮೈನಸ್ 1, ಅದಕ್ಕೆ ಇಲ್ಲಿ ಕೆಳಗಡೆ ಗುಣಿಸ್ತಾರೆ. ಇದು ಕೆಳಗಡೆ ಗುಣಿಸಿದಾಗ ಇಲ್ಲಿ ಬರಿಬೇಕಾದ್ರೆ 2NaSO4 2NaSO4 ಬರಂಗಿಲ್ಲ. 2NaSO4 ಹಿಂಗೆ ಬರಂಗಿಲ್ಲ, ಯಾಕಂದ್ರೆ 2 ಇದು SO4 ಇರ್ತಲ್ಲ ಒಂದೇ ಅದ, ಇಲ್ಲಿ 2 ಅದ. ಅದಕ್ಕೆ ಏನು ಮಾಡ್ತೀವಿ, ಇದನ್ನು ಸಬ್ಸ್ಕ್ರಿಪ್ಟಿಗೆ ಬರಿತೀವಿ. Na2SO4 ಇದು ಪ್ಲಸ್ 1, ಇದು ಮೈನಸ್ 2, 2 ಬದಲು 2, ಇದು 2 ಪ್ಲಸ್ ಏನದಲ್ಲ, ಇಲ್ಲಿ H ಇಲ್ಲಿ 2 ಅದ, ಇಲ್ಲಿ 2 ಅದ, 4 ಅದು 2S2, ಆಮೇಲೆ ಓದ್ 2 ಅದ, ಓದ್ ಏನದಲ್ಲ. So dear students, these are the homework here, and I think that you understand this acids, bases and salts. So thank you very much.